ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಕಬಕದಲ್ಲಿ ಒಂದು ಒಳ್ಳೆ ಫರ್ನಿಷ್ಡ್ ಡಬಲ್ ಬೆಡ್ರೂಮ್ ಮನೆ ನಿಮಗೋಸ್ಕರ ಮಾರಾಟಕ್ಕಿಟ್ಟಿದ್ದಾರೆ. ಒಂದೊಳ್ಳೆ ಮನೆ, ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಮನೆ. ಹೆಚ್ಚು ಜನರ ರಿಕ್ವೈರ್ಮೆಂಟ್ ಇತ್ತು. ಅಂದರೆ ಪಕ್ಕದಲ್ಲೇ ಸ್ಕೂಲು ಕಾಲೇಜಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಾಗಿನ ಮನೆ. ಸೊ ಅವರಿಗೆ ಮ್ಯಾಚ್ ಆಗುವಂಥ ಒಂದು ಮನೆ ಅಂತ ಹೇಳ್ಬೋದು. ಸ್ನೇಹಿತರೆ ಬನ್ನಿ, ಈ ಒಂದು ಮನೆಯ ಸಂಪೂರ್ಣ ಚಿತ್ರಣವನ್ನು ಒಮ್ಮೆ ನೋಡ್ಕೊಂಬರೋಣ. ಮೊದಲನೇದಾಗಿ ಈ ಒಂದು ಮನೆ ನೇಚರನ್ನು ಇಷ್ಟಪಡುವವರಿಗೋಸ್ಕರ ಮಾತ್ರ ಮಾಡಿರುವ ಹಾಗೆ ಕಾಣ್ತಾ ಇದೆ. ಈ ಮನೆಯ ಸುತ್ತಮುತ್ತಲೂ ಹಚ್ಚ ಹಸಿರಾದಂತಹ ಗಿಡಗಳನ್ನು, ಹೂಗಿಡಗಳನ್ನು ಅಥವಾ ಹಣ್ಣು ಹಂಪಲುಗಳ ಗಿಡಗಳನ್ನು ನಾವು ಗಮನಿಸಬಹುದಾಗಿದೆ. ಇದರ ಸ್ಟೇರ್ ಕೇಸ್ ಬರುವಂಥದ್ದು ಹಿಂದುಗಡೆ ಆಯಿತಾ. ಈ ಒಂದು ಮನೆಯ ಹೊರಭಾಗವನ್ನು ನಾವು ಮೊದಲು ಗಮನಿಸ್ತಾ ಹೋಗೋಣ. ಇವಿಷ್ಟು ಮನೆಯ ಹೊರಗಡೆ ಆಗಿದ್ದರೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಒಮ್ಮೆ ಆಯಿತಾ. ನೋಡಿ, ಇದು ಮನೆಗೆ ಎಂಟ್ರೆನ್ಸ್ ಆಯಿತಾ. ಮನೆಯ ಒಳಗಡೆ ನೀವು ಏನೂ ತರಬೇಕಾಗಿಲ್ಲ, ಬರೀ ದುಡ್ಡು ಕೊಟ್ಟು ಈ ಒಂದು ಮನೆನ ಖರೀದಿ ಮಾಡಿದರೆ ಸಾಕು. ಎಲ್ಲವೂ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಫರ್ನಿಷ್ಡ್ ಆದಂತಹ ಒಂದು ಮನೆ ಆಯಿತಾ. ಇದು ಯಾವುದಕ್ಕೂ ಕಡಿಮೆ ಅಂತ ಇಲ್ಲವೇ ಇಲ್ಲ. ಇದು ಪೂಜಾಮೂರಿ. ನೋಡಿ, ಪೂಜಾಮೂರಿಯ ಒಳಗಡೆ ಕೂಡ ಎಲ್ಲವೂ ಇದೆ. ನೋಡಿ, ನೀವು ನೇರವಾಗಿ ಬಂದು ಪೂಜೆ ಮಾಡಬಹುದಾದಂತಹ ಸ್ಥಿತಿಯಲ್ಲಿರುವಂತಹ ಒಂದು ಮನೆ. ಈ ಮನೆಗೆ 2 ರೂಮುಗಳಿರುವಂಥದ್ದು ಆಯಿತಾ. ಇದು ಡೈನಿಂಗ್ ಹಾಲ್ ಬರುವಂಥದ್ದು. ಡೈನಿಂಗ್ ಹಾಲ್ ಸೆಟಪ್ ಯಾವ ರೀತಿಯಲ್ಲಿದೆ ನೋಡಿ. ಒಳ್ಳೆ ಮರದ ಕುರ್ಚಿ, ಸೊ ಅದೇ ರೀತಿಯಲ್ಲಿ ಆ ಒಂದು ಮರದ ಟೇಬಲ್ ಇರ್ಬೋದು ಅಥವಾ ಆ ಒಂದು ಮರದ ಮೇಲೆ ಇರುವಂತಹ ಗ್ಲಾಸ್ ಇರ್ಬೋದು. ಎಲ್ಲವೂ ಒಂದು ಒಳ್ಳೆ ಮನೆಗೆ ನೀವು ಯಾವ ರೀತಿಯಲ್ಲಿ ಕನಸನ್ನು ಕಟ್ಕೊಂಡು ಬರ್ತೀರಾ ಆ ಒಂದು ರೀತಿಯಲ್ಲಿ ಫರ್ನಿಷ್ ಮಾಡಿದಂತಹ ಒಂದು ಮನೆ ಆಯಿತಾ. ಇದು ಮನೆಯ ಮುಂಭಾಗದ ಹಾಲ್. ಈ ಒಂದು ಹಾಲಲ್ಲಿ ಕೂಡ ಆ ಒಂದು ಸೋಫಾ ಸೆಟ್ಟು ಕೂಡ VIP ಸೆಟಪ್ಪಲ್ಲಿ ರೆಡಿ ಮಾಡಿರುವಂಥದ್ದು. ನಂತರ ಈ ಒಂದು ಡೈನಿಂಗ್ ಟೇಬಲ್ನ ಲೆಫ್ಟ್ ಸೈಡಿಗೆ ಇರುವಂಥದ್ದು ಆಯಿತಾ. ಇದೊಂದು ಓಪನ್ ಕಿಚನ್. ಅಂದರೆ ಹೊಸ ಮನೆಗಳನ್ನು ಕಟ್ಟುವಾಗ ಮಾಡರ್ನ್ ಆಗಿ ಯಾವ ರೀತಿಯಲ್ಲಿ ಕಿಚನನ್ನು ಸೆಟ್ ಮಾಡಿಟ್ಟಿರ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಕಿಚನ್ ಕೂಡ ಸೆಟಪ್ ಇದೆ. ನೋಡಿ, ಓಪನ್ ಕಿಚನ್ ಮಾಡಿಬಿಟ್ಟು ಅದು ಕೂಡ ನೋಡಿ ಸ್ಟೋರ್ ರೂಮ್ ಪಕ್ಕದಲ್ಲೇ ಇದೆ. ಆ ಒಂದು ಸ್ಟೋರ್ ರೂಮ್ ನೀವು ಗಮನಿಸ್ಬೋದು, ಸಣ್ಣ ಮಟ್ಟದ್ದು. ಓಕೆ, ಮೇಲ್ಗಡೆ ಕೂಡ ಸ್ಟೋರ್ ಮಾಡ್ಕೋಬೋದು ನಿಮಗೆ. ನೋಡಿ, ಸುತ್ತಲೂ ಮೇಲ್ಗಡೆ ಸ್ಟೋರ್ ಮಾಡುವಂತಹ ಎಲ್ಲ ಅವಕಾಶಗಳು ಇದೆ. ಕೆಳಗಡೆ ಗಮನಿಸಿದರೆ ನೀವು ಪಾತ್ರೆಗಳನ್ನು ಇಡೋಕ್ಕೆ ಈ ರೀತಿ ಎಲ್ಲ ಐಟಮ್ಗಳನ್ನು ಇಡೋದಕ್ಕೆ ವ್ಯವಸ್ಥಿತವಾಗಿ ಸಿದ್ಧಪಡಿಸಿದಂತಹ ಒಂದು ಮನೆ. ಸೊ ಈ ಒಂದು ಮನೆಗೆ ನೀವು ನಾನು ಅದೇ ಪ್ರಾರಂಭದಲ್ಲಿ ಹೇಳಿದೆ, ಏನು ತರಬೇಕಾಗಿಲ್ಲ ಅಂತ. ಗ್ಯಾಸ್ ಸ್ಟವ್, ಆಮೇಲೆ ಇನ್ವೆರ್ಟ್ರ್ ಎಲ್ಲವೂ ಆ ಒಂದು ಮನೆಯಲ್ಲಿ ರೆಡಿಯಾಗಿರುವಂಥದ್ದು. ಸೊ ಆ ಒಂದು ಮನೆಯನ್ನು ಅದೇ ರೀತಿಯಲ್ಲಿ ಇವತ್ತು ಮಾರಾಟ ಮಾಡ್ತಾ ಇರುವಂಥದ್ದು. ಇಲ್ಲಿಗೆ ಬಂದರೆ ಇಲ್ಲೊಂದು ಬೇಸಿನ್ ಸಿಗುತ್ತೆ ಆಯಿತಾ. ಬೇಸಿನ್ನ ಅಕ್ಕಪಕ್ಕದಲ್ಲಿ 2 ರೂಮ್ಗಳಿರುವಂಥದ್ದು. ಅದು ಕೂಡ ಫುಲ್ ಫರ್ನಿಷ್ಡ್. ನೀವು ನೋಡಿದರೆ ಶಾಕ್ ಆಗ್ತೀರ ನಿಜವಾಗ್ಲೂ. ನೋಡಿ, ಇದಕ್ಕೆ ಏನು ಕಡಿಮೆ ಇದೆ ಅಂತ ನೀವೇ ಹೇಳಿ. ನೋಡಿ, ಇನ್ನೇನು ಬೇಕು ಈ ಒಂದು ರೂಮಿಗೆ? ಏನು ಬೇಕಾಗಿಲ್ಲ. ನೇರವಾಗಿ ನಿಮ್ಮ ಐಟಮ್ಸನ್ನು ತರೋದು, ಅಲ್ಲಿ ಇಡೋದು ಅಷ್ಟೇ ಇರುವಂಥದ್ದು. ಸೊ ಈ ಒಂದು ರೂಮಲ್ಲಿ ನೋಡಿ 2 ರೂಮ್ಗೂ ಏರ್ ಕಂಡೀಷನ್ ಇದೆ, AC ಆಲ್ರೆಡಿ ಇರುವಂಥದ್ದು. ಸೊ ಇದು ಬಾತ್ರೂಮ್ ಆಯಿತಾ. 2 ಕೂಡ ಅಟ್ಯಾಚ್ಡೇ ಬಾತ್ರೂಮ್. ಬಿಸಿ ನೀರಿಗೆ ಗೀಸರ್ ವ್ಯವಸ್ಥೆ ಎಲ್ಲವೂ ಕೂಡ ಈ ಒಂದು ಟಾಯ್ಲೆಟಲ್ಲಿದೆ. ಸೊ ಇನ್ನು
ಇಲ್ಲಿ ನೋಡಿ ಮುಂಭಾಗದಲ್ಲಿರುವಂಥದ್ದು ಇನ್ನೊಂದು ಬೆಡ್ರೂಮ್ ಆಯಿತಾ, ಎರಡು ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಸೊ ಇದು ಕೂಡ ನೋಡಿ ಮಂಚ, ಬೆಡ್, ಆಮೇಲೆ ಏನು ಬೇಕು ನಿಮಗೆ, ಸೊ ಎ ಸಿ ಎಲ್ಲವೂ ಕೂಡ ಸೆಟ್ ಮಾಡಿ ಆಲ್ರೆಡಿ ನಿಮ್ಮನ್ನು ಕರಿತಾ ಇರುವ ಹಾಗಿದೆ. ಏನಿದೆ ನೋಡಿ, ಈ ಒಂದು ರೂಮನ್ನು ನೋಡುವಾಗಲೇ ನಿಮಗೆ ಗೊತ್ತಾಗಬೇಕು ಈ ಒಂದು ಮನೆಯಲ್ಲಿ ಏನಕ್ಕೂ ಕಡಿಮೆ ಅನ್ನೋದು ಇಲ್ಲವೇ ಇಲ್ಲ ಆಯಿತಾ. ನಾನಿಲ್ಲಿ ಹೊಗಳ್ತಾ ಇಲ್ಲ, ಯಾಕಂದರೆ ಅವರು ಮನೆಗೆ ಬರುವಂಥ ಟೈಮಲ್ಲಿ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ 2 ರೂಮಲ್ಲೂ ಎ ಸಿಗಳು ಇವೆ. ಇನ್ನು ಈ ಒಂದು ಮನೆಯಲ್ಲಿ ಎಕ್ಸ್ಟ್ರಾ ಟಾಯ್ಲೆಟ್ಗಳು ಒಂದು ರೀತಿಯಲ್ಲಿ ಸ್ಟೋರ್ ರೂಮ್ ಆಗಿ ಬಳಸ್ಕೋಬೋದು ಆಯಿತಾ. ಇದನ್ನು ವರ್ಕ್ ಏರಿಯಾ ಆಗಿ ಬಳಸ್ಕೋಬೋದು. ಇದನ್ನು ನೋಡಿ 2 ಟಾಯ್ಲೆಟ್ ಇದೆ, ಒಂದು ಸಪ್ರೇಟ್ ಟಾಯ್ಲೆಟ್, ಇನ್ನೊಂದು ಬಾತ್ರೂಮ್ ಆಯಿತಾ. ಸೊ ಈ ಕಡೆ ನಿಮಗೆ ವಾಷಿಂಗ್ ಮಿಷಿನ್ ಕೂಡ ಇದೆ, ಒಂದು ಬೇಸಿನ್ ಕೂಡ ಇದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ನೋಡಿ, ಅದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಟಾಯ್ಲೆಟ್ ಆಯಿತಾ. ನೋಡಿ ಪಕ್ಕದಲ್ಲೇ ಬಾತ್ರೂಮ್ ಇರುವಂಥದ್ದು. ಇದು ಹೊರಗಡೆ ಆಯಿತಾ, ರೂಮಿನ ಹೊರಗಡೆ. ಇದು ಮನೆಯ ಹೊರಗಡೆ ಹೋಗುವಂಥ ಅಂದರೆ ಹಿಂಬಾಗಿಲು ಅಂತ ನಾವೇನು ಕರಿತೀವಿ ಅದು. ನೋಡಿ ಹಿಂಬಾಗಿಲ ಪಕ್ಕದಲ್ಲೇ ಸ್ಟೇರ್ ಕೇಸ್ ಇರುವಂಥದ್ದು. ನಾನು ಆರಂಭದಲ್ಲಿ ತೋರಿಸಿದ್ದೆ ಆಯಿತಾ ಒಂದು ಸ್ಟೇರ್ ಕೇಸನ್ನು. ಸೊ ಅದು ಮೇಲ್ಗಡೆ ಹೋಗುವಂತಹ ಸ್ಟೇರ್ ಕೇಸ್ ಅದು. ಸೊ ಇವಿಷ್ಟು ಈ ಒಂದು ಮನೆಯಲ್ಲಿ ಇರುವಂಥದ್ದು ಆಯಿತಾ. 2 ಬೆಡ್ರೂಮ್ ಇದೆ, ಒಂದು ಹಾಲ್ ಇದೆ, ಒಂದು ಡೈನಿಂಗ್ ಹಾಲ್ ಇದೆ, ಎಲ್ಲ ಫರ್ನಿಷಡ್ ಆದಂತಹ ಒಂದು ಮನೆ ನೀವು ಗಮನಿಸ್ಬೋದು. ಈ ಒಂದು ಮನೆ ಬರೀ ವಿಡಿಯೋದಲ್ಲಿ ತೋರಿಸೋದಕ್ಕಿಂತಲೂ ಇನ್ನೂ ಅದ್ಭುತವಾಗಿದೆ ಆಯಿತಾ. ನೋಡಿ ಪೂಜಾ ಕೊಠಡಿಯಿಂದ ಯಾವ ರೀತಿಯಲ್ಲಿ ಡೈನಿಂಗ್ ಕನೆಕ್ಷನ್ ಇದೆ ನೋಡಿ, ಅಲ್ಲಿಂದ ನೇರವಾಗಿ ಓಪನ್ ಕಿಚನ್, ಅಲ್ಲೇ ಪಕ್ಕದಲ್ಲಿ ಸ್ಟೋರ್ ಇರುವಂಥದ್ದು. ಸೋಫಾ ಸೆಟ್ಗಳು ಕೂಡ ನೋಡಿ, ಅದು ಬರೀ ಹಳೆಯದು ಹರಕಲು ಪರಕಲು ಯಾವುದಲ್ಲ, ಒಳ್ಳೆ ಸ್ಟ್ಯಾಂಡರ್ಡ್ ಇರುವಂತಹ ಸೋಫಾ ಸೆಟ್ಗಳು. ಸೊ ಎಲ್ಲ ಫರ್ನಿಚರ್ಗಳು ಆ ಮನೆಯವರು ಯೂಸ್ ಮಾಡ್ತಾ ಇದ್ದದ್ದು ಆಯಿತಾ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಡೂಪ್ಲಿಕೇಟ್ ಹಾಕಿ ಹೋಗಿರುವಂಥದ್ದಲ್ಲ. ಎಲ್ಲ ನಾವು ಎಲೆಕ್ಟ್ರಿಕನ್ನು ಕೂಡ ಗಮನಿಸ್ಬೋದು. ಮಾಡರ್ನಾಗಿ ಏನು ಹೊಸ ಮನೆಯಲ್ಲಿ ನೀವು ಯಾವ ರೀತಿಯಲ್ಲಿ ಸೆಟ್ ಮಾಡಿ ಇಟ್ಕೋತೀರಾ ಅದೇ ರೀತಿಯಲ್ಲಿ ಇರುವಂಥದ್ದು. ಫ್ಯಾನ್ ಇದೆ, ಎ ಸಿ ಇದೆ, ಆಮೇಲೆ ಮಿಕ್ಸರ್ ಗ್ರೈಂಡರ್ ಸಮೇತ ಅಲ್ಲಿದೆ. ನಿಮಗೆ ಕಿಚನಲ್ಲಿ ಬಂದು ಯಾವುದೇ ವರ್ಕನ್ನು ಕೂಡ ಆ ಸಾಮಾನು ಬೇಕು, ಈ ಐಟಮ್ ಬೇಕು ಅಂತ ಹೇಳಬೇಕು ಅಂತಿಲ್ಲ, ಎಲ್ಲವೂ ರೆಡಿಯಾಗಿದೆ. ಸೊ ಈ ಒಂದು ಮನೆಗೆ ಓನರ್ ಹೇಳ್ತಾ ಇರುವಂಥದ್ದು ಬರೀ 70 ಲಕ್ಷ ಆಯಿತಾ. ಬರೀ 70 ಲಕ್ಷಕ್ಕೆ ಈ ಒಂದು ಮನೆಯನ್ನು ಅವರು ನಿಮಗೆ ಕೊಡ್ತಾ ಇರುವಂಥದ್ದು. ನೋಡಿ ಮತ್ತೊಮ್ಮೆ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ. ಇದು ಎಂಟ್ರೆನ್ಸ್ ಆಯಿತಾ. ಓಕೆ, ಈ ಮನೆಗೆ ಎಂಟ್ರೆನ್ಸ್ ಒಳಗೆ ಬಂದಾಗಲೇ ಯಾವ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ. ನೋಡಿ ಈ ಒಂದು ಕಂಪ್ಲೀಟ್ ಮನೆಯ ಡೀಟೇಲನ್ನು ನೀವು ನೋಡಿದ್ದೀರಾ, ಎಲ್ಲೋ ಫುಲ್ ಫರ್ನಿಷ್ಡ್ ಆಗಿದೆ. ಸೊ ಈ ಒಂದು ಮನೆ 1800 ಸ್ಕ್ವೇರ್ ಫೀಟಲ್ಲಿರುವಂಥದ್ದು. ಸೊ ಈ ಒಂದು ಮನೆಯನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಅವರು ಹೇಳುವಂಥದ್ದು 70 ಲಕ್ಷ ಆಯಿತಾ. ಸಣ್ಣ ಮಟ್ಟದಲ್ಲಿ ಏನಾದರೂ ನೆಗೋಷಿಯೇಬಲ್ ಇರ್ಬೋದು. ಇದು ಪುತ್ತೂರಿಂದ ಕಬಕಕ್ಕೆ ನೋಡಿ ಒಂದು 5-6 ಕಿಲೋಮೀಟರ್ ಇದೆ. ಕಬಕ ಜಂಕ್ಷನಲ್ಲೇ ಇರುವಂಥದ್ದು. ಓಕೆ, ಎಲ್ಲ ವ್ಯವಸ್ಥೆಗಳಿದೆ, ಶಾಲಾ ಕಾಲೇಜುಗಳಿರ್ಬೋದು ಅಥವಾ ನೀವು ಏನು ಬೇಕು ಎಲ್ಲವೂ ಇದೆ. ಅಗತ್ಯಕ್ಕೆ ಹೆಚ್ಚಾಗಿ ಇರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಮನೆ ಆಯಿತಾ. ಕಬಕದಿಂದ ಬರೀ 100 ಮೀಟರ್ ರೋಡ್ ಸೈಡಲ್ಲೇ ಇರುವಂತಹ ಮನೆ. ಆಸಕ್ತಿ ಇದ್ದವರು ದಯವಿಟ್ಟು ಈ ಒಂದು ನಂಬರನ್ನು ಕನೆಕ್ಟ್ ಮಾಡಿ ಅಥವಾ ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಗಳು ಸೇಲಿಗೆ ಇಟ್ಟಿದ್ದರೆ ಅಥವಾ ನಿಮಗೆ ಮನೆಗಳು ಬೇಕಿದ್ದರೆ ದಯವಿಟ್ಟು ನಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳಿ.